ಅಕ್ಟೋಬರ್ 13, 2022ರಂದು ಬಾನಂಗಳಕ್ಕೆ ಹಾರಿದ ಹಕ್ಕಿಯ ವೇಗವನ್ನ ಬೆರಗುಗಣ್ಣಿನಿಂದ ಗಮನಿಸುತ್ತಿದ್ದ ಸಂಶೋಧಕರಿಗೆ 11ನೇ ದಿನದಂದು ಅದು ಸೈಲೆಂಟ್ ಆಗುತ್ತೆ ಅಂತ ತಪ್ಪಾಗಿ ತಿಳ್ಕೊಂಡು ಮುಖ ನೋಡ್ಕೊಳ್ಳೋ ಹಾಗಾಯ್ತು. ಯಾಕಂದ್ರೆ ಆ ಪುಟಾಣಿ ಹಕ್ಕಿ ಇನ್ನ ಹಾರ್ತಾನೆ ಇತ್ತು. ಪೆಸಿಫಿಕ್ ಓಷನ್ ಮೇಲೆ ಹಾರಿ ನ್ಯೂಜಿಲೆಂಡ್ಗೆ ಇಳೀತು ಅಂದ್ಕೋತಿದ್ದ ಅವರಿಗೆ ಹಕ್ಕಿ ಚಮಕ್ ಕೊಡ್ತು. ಮಕ್ಳ ಬನ್ನಿ ಐತಿ ನಿಮ್ಗೆ ಅಂತ ಒಂದಷ್ಟು ಡಿಗ್ರಿ ಟರ್ನ್ ತಗೊಂಡು ಮತ್ತೆ ಹೊಸದಾಗಿ ರೆಕ್ಕೆ ಬಡಿತು. ಅಲ್ಲಿಂದ ಮತ್ತೆ 11 ದಿನದ ನಿರಂತರ ಹಾರಾಟ ಆಯ್ತು ಸ್ವಾಮಿ. ಆಹಾರ ನೀರು ಎಂಥದೂ ಇಲ್ಲ. ಶುರು ಮಾಡದಷ್ಟೇ ವೇಗವಾಗಿ ಹಾರಿ ಅಕ್ಟೋಬರ್ 24ರಂದು ಆಸ್ಟ್ರೇಲಿಯಾದ ಟ್ಯಾಸ್ಮೇನಿಯಾದ ಲ್ಯಾಂಡ್ ಆಗಿ ಇವ್ರು ಎದೆ ಬಡಿತ ನಾರ್ಮಲ್ ಸ್ಪೀಡ್ ಬರೋ ತರ ಮಾಡ್ತು. ಅದು ಬರೋಬ್ಬರಿ 13,560 ಕಿಲೋಮೀಟರ್ನ ಸಂಚಾರ. ಬ್ರೇಕ್ಲೆಸ್ ಆಗಿ ಹಾರಾಡಿ ಹೊಸ ದಾಖಲೆ ನಿರ್ಮಿಸಿದ ಕೀರ್ತಿ ಈ ಬಾರ್ಟೆಲ್ಡ್ ಗಾಡ್ಬಿಟ್ಗೆ ಸಲ್ಲುತ್ತೆ. ಈ ಹಕ್ಕಿಗೆ ಅವರು 234684 ಅನ್ನೋ ಕೋಡ್ ನಂಬರ್ ಕೊಟ್ಟಿದ್ರು. ಈ ಮ್ಯಾಕ್ಸ್ ಪ್ಲಾಂಕ್ ಆರ್ನಿಥಾಲಜಿಯ ಸಂಶೋಧಕರು ಈ ಹಿಂದೆ ಕೂಡ ಇದೇ ಜಾತಿಯ ಹಕ್ಕಿಯ ಅಧ್ಯಯನ ಮಾಡಿ ಅದರ ವಲಸೆಯನ್ನ ಟ್ರ್ಯಾಕ್ ಮಾಡಿದ್ರು. ಅದು ಒಂದೇ ಹಕ್ಕಿ ಎರಡೆರಡು ಸಲ ತನ್ನದೇ ರೆಕಾರ್ಡ್ ನ ಬ್ರೇಕ್ ಮಾಡಿತ್ತು. 2020ರಲ್ಲಿ 12,000 ಕಿಲೋಮೀಟರ್ ಹಾರಿ ಮೊದಲ ದಾಖಲೆ ಬರೆದಿದ್ರೆ, ಎರಡನೇ ಸಲ ಅದೇ ಹಕ್ಕಿ 2021ರಲ್ಲಿ 13,000 ಕಿಲೋಮೀಟರ್ ಹೊಡೆದಿತ್ತಂತೆ. ಆದ್ರೆ ಅದು ಸ್ವಲ್ಪ ಅಡಲ್ಟ್ ಹಕ್ಕಿ. ಇವಾಗ ಅದರ ದಾಖಲೆ ಪುಡಿ ಮಾಡಿದ್ದು ಈ 5 ತಿಂಗಳ ಜುವೆನೆಲ್ ಹಕ್ಕಿ.